ದಾಂಡೇಲಿಯ ಅಂಬೇವಾಡಿಯಲ್ಲಿರುವ ಶ್ರೀ ಬಲಮುರಿ ಮಹಾಗಣಪತಿ ಸನ್ನಿಧಿಯಲ್ಲಿ ಶ್ರದ್ಧಾ ಭಕ್ತಿಯಿಂದ ನಡೆದ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಅವರ ಸುಪುತ್ರನ ಉಪನಯನ. ಬ್ರಹ್ಮೋಪದೇಶ ಹಿಂದೂ ಧರ್ಮದ ಉಪನಯನ ಸಂಸ್ಕಾರದ ಪ್ರಮುಖ ಭಾಗವಾಗಿದೆ. ಇದರಲ್ಲಿ ಗುರುವು ಬ್ರಹ್ಮವಿದ್ಯೆ ಅಥವಾ ಗಾಯತ್ರಿ ಮಂತ್ರವನ್ನು ಶಿಷ್ಯನಿಗೆ ಉಪದೇಶಿಸಿ ಅವರನ್ನು ದ್ವಿಜ ಎಂದು ಪರಿಗಣಿಸುವ ಪವಿತ್ರ ವಿಧಿ. ಇದು ಬ್ರಹ್ಮಜ್ಞಾನದತ್ತ ಮೊದಲ ಹೆಜ್ಜೆಯಾಗಿದ್ದು, ಗಾಯತ್ರಿ ಮಂತ್ರವನ್ನು ಕಲಿಯುವ ಮೂಲಕ ನೂತನ ಜವಾಬ್ದಾರಿಯುತ ಜೀವನಕ್ಕೆ ನಾಂದಿ ಹಾಡಲಾಗುತ್ತದೆ. ಇಂತಹ ಪವಿತ್ರ ಕಾರ್ಯಕ್ರಮವು ದಾಂಡೇಲಿಯ ಅಂಬೇವಾಡಿಯಲ್ಲಿರುವ ಶ್ರೀ ಬಲಮುರಿ ಮಹಾಗಣಪತಿ ಸನ್ನಿಧಿಯಲ್ಲಿ ಜರುಗಿತು. ದಾಂಡೇಲಿಯ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಹಾಗೂ ಶ್ರದ್ಧಾ ದಂಪತಿಗಳ ಪ್ರೀತಿಯ ಸುಪುತ್ರ ಸಮರ್ಥ್ ಈತನ ಉಪನಯನ ಬ್ರಹ್ಮೋಪದೇಶ ಕಾರ್ಯಕ್ರಮವು ಇಂದು ಗುರುವಾರ ಸಂಭ್ರಮ ಸಡಗರ ಹಾಗೂ ಶ್ರದ್ಧಾ ಭಕ್ತಿಯಿಂದ ಜರುಗಿತು. ಕಾರ್ಯಕ್ರಮದ ಆರಂಭದಲ್ಲಿ ಸಮರ್ಥನ ಅಜ್ಜ ದಿವಂಗತ ಸುಬ್ರಾಯ್ ರಾಮಚಂದ್ರ ಪರಮಾನಂದ್ ಮತ್ತು ಅಜ್ಜಿ ದಿವಂಗತ ಸೀಮಾ ಪರಮಾನಂದ್ ಅವರನ್ನು ವಿಶೇಷವಾಗಿ ಸ್ಮರಿಸಿ ಆಶೀರ್ವಾದವನ್ನು ಪಡೆದುಕೊಳ್ಳಲಾಯಿತು. ಈ ಕಾರ್ಯಕ್ರಮದಲ್ಲಿ ಗಣ್ಯರನೇಕರು ಹಾಗೂ ಗುರು ಹಿರಿಯರು ಭಾಗವಹಿಸಿ ಬಾಲಕ ಸಮರ್ಥನನ್ನು ಆಶೀರ್ವದಿಸಿ ಶುಭವನ್ನು ಕೋರಿದರು. ಆಗಮಿಸಿದ ಪ್ರತಿಯೊಬ್ಬರನ್ನು ಶೈಲೇಶ್ ಪರಮಾನಂದ್ ಹಾಗೂ ಅವರ ಪರಿವಾರದವರು ಆತ್ಮೀಯವಾಗಿ ಬರಮಾಡಿಕೊಂಡರು.